ರಾಜ್ಯದಲ್ಲಿ ಉತ್ತಮ ಅಧಿಕಾರಿಗಳಿಗೆ ಕಾಲವೇ ಇಲ್ಲ. ಮಾಡಬಾರದ ಕೆಲಸವನ್ನ ಮಾಡೋರಷ್ಟಿಗೆ ಕಾಲ ಇರುತ್ತೆ. ಇದು ಕಾನೂನು ಬಾಹಿರ ವ್ಯಕ್ತಿಗಳಿಗೆ ರಾಜಿ ಸಂಧಾನ ಮಾಡಿಸೋರಿಗೆ ಕಾಲ ಇರುತ್ತೆ. ಖಡಕ್ ಅಧಿಕಾರಿಗಳಿಗೆ ಕಾಟ ಕೊಡ್ತಿದ್ದಾರೆ ಭ್ರಷ್ಟರು. ಭ್ರಷ್ಟರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಟಾರ್ಚರ್ ಅನ್ನ ಕೊಡ್ತಿದ್ದಾರೆ. ಭ್ರಷ್ಟರ ವಿರುದ್ಧ ಕ್ರಮ ಕೈಗೊಂಡಿದ್ದಕ್ಕೆ ಅಧಿಕಾರಿಗಳಿಗೆ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ. ರಾಜ್ಯದ ಟಾಪ್ ಐಎಎಸ್ ಅಧಿಕಾರಿಗೆ ಕಾಟ. ಇದು ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿದೆ. ಈಗಿನ ಕಾಲ ಹೇಗಾಗಿದೆ ಅಂತಂದ್ರೆ, ನಿಯತ್ತಾಗಿ ಅಧಿಕಾರದಲ್ಲಿ ಇದ್ರೆ ಅದಕ್ಕೆ ಬೆಲೆಯೇ ಇರುವುದಿಲ್ಲ. ಬದಲಿಗೆ ನಿಯತ್ತಾಗಿಲ್ಲ ಅಂತಂದ್ರೆ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಮಾಡಬಾರದ ಕೆಲಸಗಳನ್ನ ಮಾಡುವವರಿಗಷ್ಟೇ ಕಾಲವಾಗ್ಬಿಟ್ಟಿದೆ. ಕಾನೂನು ಬಾಹಿರ ವ್ಯಕ್ತಿಗಳಿಗೆ ರಾಜಿ ಸಂಧಾನ ಮಾಡಿಸ್ಕೊಂಡು ಕಾಲ ಕಳೀತಾ ಇದ್ದವ್ರಿಗೆ ಕಾಲ ಆಗಿದೆ. ಖಡಕ್ ಆಗಿ ಆಫೀಸರ್ ಇದ್ರೆ ಅಂತವರಿಗೆ ಕಾಲವೇ ಇರೋದಿಲ್ಲ. ಭ್ರಷ್ಟರ ವಿರುದ್ಧ, ಅದು ಕೂಡ ಜನರ ದುಡ್ಡಿನಲ್ಲಿ ಭ್ರಷ್ಟಾಚಾರ ಮಾಡ್ತಿದ್ದಂತಹ ಒಂದಷ್ಟು ಜನರಿಗೆ ಬುದ್ಧಿ ಕಲಿಸೋಕೆ ಅಂತ ಹೋದ್ರೆ ಅಧಿಕಾರಿಗಳು ಅವರಿಗೆ ಕಾಟವನ್ನ ಕೊಡ್ತಿರುವಂತಹ ಕಿಡಿಗೇಡಿಗಳು ಕೂಡ ಇದ್ದಾರೆ. ಭೂಗಳ್ಳರ ವಿರುದ್ಧ ಸಮರ ಸಾರಿದ್ದಕ್ಕೆ ಭ್ರಷ್ಟರ ಕೆಂಗಣ್ಣು. ಸರ್ಕಾರಿ ಭೂಮಿ ನುಂಗಣ್ಣನ ವಿರುದ್ಧ ಸಮರ ಸಾರಿದ್ದಕ್ಕೆ ಟಾರ್ಚರ್. ಒಬ್ಬೊಬ್ಬ ರಾಜಕಾರಣಿಯಿಂದ ಎಕರೆಗಳಷ್ಟೇ ಭೂಮಿ, ಅರಣ್ಯ, ಗೋಮಾಳ ಒತ್ತುವರಿಯಾಗಿದೆ. ಇದನ್ನೆಲ್ಲ ಪ್ರಶ್ನೆ ಮಾಡಿದ್ದಂತಹ ಐಎಎಸ್ ಅಧಿಕಾರಿ ರಾಜೇಂದ್ರ ಕಟಾರಿಯಾಗೆ ಕಾಟ ಕೊಡ್ತಾ ಇದ್ದಾರೆ. ಕಟಾರಿಯಾಗೆ ಪರೋಕ್ಷ ಧಮಕಿಯನ್ನ ಹಾಕಿ ಇತರೆ ಅಧಿಕಾರಿಗಳು, ರಾಜಕಾರಣಿಗಳು ಈ ಕೆಲಸವನ್ನ ಮಾಡಿದ್ದಾರೆ. ಹಲವು ಅಧಿಕಾರಿಗಳಿಂದಲೂ ಕೂಡ ರಾಜೇಂದ್ರ ಕಟಾರಿಯಾ ವಿರುದ್ಧ ಸಂಚು ರೂಪಿಸ್ತಾ ಇದ್ದಾರೆ. 10ರಿಂದ 15 ವರ್ಷಗಳಿಂದ ಬೆಂಗಳೂರಿನಲ್ಲೇ ಠಿಕಾಣಿ ಹೂಡಿರುವಂತಹ ಕೆಎಎಸ್ಗಳ ಸಂಚು. ಅಂದ್ರೆ 10ರಿಂದ 15 ವರ್ಷಗಳಿಂದ ಬೆಂಗಳೂರಿನಲ್ಲೇ ಠಿಕಾಣಿಯನ್ನ ಹೂಡಿರುವ ಕೆಎಎಸ್ಗಳ ಸಂಚಿದಾಗಿದೆ. ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಿರುವಂತಹ ಅಧಿಕಾರಿಗಳಿಂದಲೂ ಕೂಡ ಕ್ಯಾಂಪೇನ್. ಭೂಗಳ್ಳತನದ ಜೊತೆಗೆ ಭ್ರಷ್ಟ ಅಧಿಕಾರಿಗಳು ಶಾಮೀಲಾಗಿ ಕಟಾರಿಯಾ ವಿರುದ್ಧ ತಂತ್ರ ರೂಪಿಸ್ತಾ ಇದ್ದಾರೆ. ಕಟಾರಿಯಾ ಇರೋವರೆಗೂ ತಮ್ಮ ಆಟ ನಡೆಯೋದಿಲ್ಲ ಅಂತ ಹೇಳಿ ಅವರ ವಿರುದ್ಧವೇ ಷಡ್ಯಂತ್ರ. ಪ್ರಾಮಾಣಿಕ ಅಧಿಕಾರಿ ಕಟಾರಿಯಾ ವಿರುದ್ಧ ಭೂಗಳ್ಳರ ಸಂಚು. ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ತಿರೋದಕ್ಕೆ ಕೆಲ ದುಷ್ಕರ್ಮಿಗಳು ಕಿರಿಕ್ ತೆಗೆದಿದ್ದಾರೆ. ಎಸ್, ಹೌದು, ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಿದ್ದಂತಹ ಅಧಿಕಾರಿಗಳಿಂದಲೂ ಕೂಡ ಈ ಒಂದು ಧಮಕಿ ಬರ್ತಾ ಇದೆ. ಭೂಗಳ್ಳತನದ ಜೊತೆಗೆ ಭ್ರಷ್ಟ ಅಧಿಕಾರಿಗಳು ಕೂಡ ಈ ಒಂದು ವಿಚಾರದಲ್ಲಿ ಶಾಮೀಲಾಗಿದ್ದಾರೆ. ಕಟಾರಿಯಾ ಅವರು ಒಳ್ಳೆಯ ಅಧಿಕಾರವನ್ನ ನೀಡ್ತಾ ಇದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟಾರಿಯಾ ಅವರು ಇದ್ರೆ ತಮಗ್ ಬೇಕಾದಾಗೆ ನಡೆದುಕೊಳ್ಳೋಕೆ ಆಗೋದಿಲ್ಲ, ಭ್ರಷ್ಟಾಚಾರವನ್ನ ಮಾಡೋಕೆ ಆಗೋದಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ಅವರಿಗೆ ಕಾಟವನ್ನ ಕೊಡ್ತಾ ಇದ್ದಾರೆ. ಭೂಗಳ್ಳರ ವಿರುದ್ಧ ಸಮರ ಸಾರಿದ್ರು ಅವರು. ಸರ್ಕಾರಿ ಭೂಮಿ ನುಂಗಣ್ಣನ ವಿರುದ್ಧ ಸಮರವನ್ನೇ ಸಾರಿದ್ರು. ಈಗ ಎಸ್, ಹೌದು, ಪ್ರಶ್ನೆಯನ್ನ ಕೇಳಿದ್ದಕ್ಕೆ ಕಟಾರಿ ಅವರಿಗೆ ಧಮಕಿಯನ್ನ ಹಾಕ್ತಾ ಇದ್ದಾರೆ. ಹಲವಾರು ರಾಜಕಾರಣಿಗಳು, ಅಧಿಕಾರಿಗಳು ಧಮಕಿಯನ್ನ ಹಾಕ್ತಾ ಇದ್ದಾರೆ. ರಾಜೇಂದ್ರ ಕಟಾರಿ ಅವರ ವಿರುದ್ಧ ಸಂಚು ರೂಪುಗೊಳ್ತಾ ಇದೆ. ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುತ್ತಿದ್ದಂತಹ ಅವರು ಈಗ ಭ್ರಷ್ಟ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಅವರಿಗೆ ಧಮಕಿ ಹಾಕ್ತಾ ಇದ್ದಾರೆ. ಭೂಗಳ್ಳರ ಜೊತೆಗೆ ಭ್ರಷ್ಟ ಅಧಿಕಾರಿಗಳು ಕೂಡ ಶಾಮೀಲಾಗಿ ಕಟಾರಿಯಾ ಅವರ ಮೇಲೆ ಕಾಟವನ್ನ ಕೊಡ್ತಾ ಇದ್ದಾರೆ. ಪ್ರಾಮಾಣಿಕ ಅಧಿಕಾರಿಗಳಿಗೆ ಶಿಕ್ಷೆಯನ್ನ ಕೊಟ್ರೆ ಆಡಳಿತ ವ್ಯವಸ್ಥೆ ಹಳ್ಳ ಹಿಡಿದು ಬಿಡುತ್ತೆ. ಎಸ್, ಸಿಎಂ ಸಿದ್ದರಾಮಯ್ಯ ಅವರೇ
ರಾಜೇಂದ್ರ ಕಟಾರಿಯಾ ಬೆಂಬಲಕ್ಕೆ ನಿಲ್ಲಿ, ಪ್ರಾಮಾಣಿಕ ಅಧಿಕಾರಿಗಳಿಗೆ ಶಿಕ್ಷೆಯನ್ನ ಕೊಟ್ರೆ ಆಡಳಿತ ವ್ಯವಸ್ಥೆ ಹಳ್ಳ ಹಿಡಿಯುತ್ತೆ. ಕಟಾರಿಯಾ ಪ್ರಕರಣದಲ್ಲಿ ಸತ್ಯ ಏನಿದೆ ಅಂತ ನೋಡಿ. ಮೊದಲು ನಿಮ್ಮ ಶಾಸಕರಿಗೆ ಬುದ್ಧಿ ಹೇಳುವಂತ ಕೆಲಸಗಳನ್ನ ಮಾಡಿ. ಅಳಿಯದ ಅಂದ್ರೆ ಸರ್ಕಾರಿ ಜಮೀನು ಉಳಿಯುವತ್ತ ಗಮನವನ್ನ ಕೊಡಿ. ಸಚಿವರೇ, ಶಾಸಕರೇ, ವಿಪಕ್ಷ ನಾಯಕರುಗಳೇ, ಪ್ರಾಮಾಣಿಕರಿಗೆ ಶಿಕ್ಷೆಯಾಗಲು ಬಿಡಬೇಡಿ. ಇದು ನಮ್ಮ ಫ್ರೀಡಂ ಟಿವಿಯ ಕಳಕಳಿಯಾಗಿದೆ. ಎಸ್, ಹೌದು, ಪ್ರಾಮಾಣಿಕ ಅಧಿಕಾರಿಗಳು ನಿಜಕ್ಕೂ ಕೂಡ ಇರಬೇಕು. ಪ್ರಾಮಾಣಿಕ ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ರೆ ಅದನ್ನ ಯಾರು ಕೂಡ ಸಹಿಸೋಕೆ ಆಗೋದೇ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರೇ ರಾಜೇಂದ್ರ ಕಟಾರಿಯಾ ಅವರ ಬೆಂಬಲಕ್ಕೆ ನಿಲ್ಲಿ. ಪ್ರಾಮಾಣಿಕ ಅಧಿಕಾರಿಗಳಿಗೆ ಶಿಕ್ಷೆಯನ್ನ ಕೊಟ್ರೆ ಆಡಳಿತ ವ್ಯವಸ್ಥೆ ನಿಜಕ್ಕೂ ಕೂಡ ಹಳ್ಳ ಹಿಡಿದು ಹೋಗುತ್ತೆ. ಜನಸಾಮಾನ್ಯರಿಗೆ ಬೇಕಾಗಿದ್ದು ಇದೇ ತರದ ಆಫೀಸರ್ಸ್ಗಳು ಹೊರತಾಗಿ ಅವರ ಮೇಲೆ ಪಿತೂರಿ ಮಾಡ್ತಾ ಇದ್ದಾರಲ್ಲ, ಅವರು ಅವಶ್ಯಕತೆಯೇ ಇಲ್ಲ. ನಿಯತ್ತಾಗಿ ಅಧಿಕಾರವನ್ನ ನಿಯತ್ತಾಗಿ ದುಡಿತಾ ಇದ್ದಾರೆ, ಪ್ರಾಮಾಣಿಕವಾಗಿ ಇದ್ದಾರೆ, ಅವರಂತವರು ಬೇಕು ಹೊರತು ಭ್ರಷ್ಟಾಚಾರ ಮಾಡುವಂತಹ ಅಧಿಕಾರಿಗಳು ಬೇಡವೇ ಬೇಡ. ಕಟಾರಿಯಾ ಪ್ರಕರಣದಲ್ಲಿ ಸತ್ಯ ಏನಿದೆ ಅನ್ನೋದನ್ನ ನೋಡ್ಬೇಕು. ಮೊದಲು ನಿಮ್ಮ ಶಾಸಕರುಗಳಿಗೆ ಬುದ್ಧಿ ಹೇಳುವಂತ ಕೆಲಸ ಮಾಡಿ. ಸಿದ್ದರಾಮಯ್ಯ ಅವರೇ, ಸರ್ಕಾರಿ ಜಮೀನು ಉಳಿಯುವತ್ತ ಹೆಜ್ಜೆಯನ್ನ ಇಡಬೇಕು. ಸಚಿವರೇ, ಶಾಸಕರೇ, ವಿಪಕ್ಷ ನಾಯಕರುಗಳೇ, ಪ್ರಾಮಾಣಿಕ ಅಧಿಕಾರಿಗೆ ಶಿಕ್ಷೆ ಆಗೋದಕ್ಕೆ ಬಿಡಬೇಡಿ ದಯವಿಟ್ಟು. ಇದು ನಿಮ್ಮ ಫ್ರೀಡಂ ಟಿವಿಯ ಕಳಕಳಿ. ಇವರ ವಿರುದ್ಧ ಒಂದಿಷ್ಟು ರಾಜಕಾರಣಿಗಳು ಕತ್ತಿ ಮಸೀತಾ ಕೂತ್ಕೊಂಡಿದ್ದಾರೆ, ಇವರಿಗೆ ಕಾಟ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಸ್ವಲ್ಪ ಗಮನವಿಟ್ಟು ನೋಡಿ. ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ ಕೆಲ ದುಷ್ಟರ ಕಿರಿಕ್ ಕೂಡ ಆಗ್ತಾ ಇದೆ. ಪ್ರಾಮಾಣಿಕ ಅಧಿಕಾರಿಯವರು, ಇವರ ವಿರುದ್ಧ ಭೂಗಳ್ಳರ ಸಂಚು ರೂಪುಗೊಳ್ತಾ ಇದೆ. ಕಟಾರಿಯಾ ಇರುವವರೆಗೂ ಕೂಡ ತಮ್ಮ ಆಟಗಳು ನಡೆಯೋದಿಲ್ಲ ಅಂತ ಗೊತ್ತಿದೆ. ಆ ಒಂದು ಕಾರಣಕ್ಕೆ ಅವರಿಗೆ ಕಾಟವನ್ನ ಕೊಡಲಾಗ್ತಾ ಇದೆ. ಭೂಗಳ್ಳರ ಜೊತೆ ಭ್ರಷ್ಟ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಇವರ ವಿರುದ್ಧ, ಕಟಾರಿಯಾ ಅವರ ವಿರುದ್ಧ ಸಂಚನ್ನ ರೂಪಿಸ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಿರುವಂತಹ ಅಧಿಕಾರಿಗಳಿಂದಲೂ ಕೂಡ ಕ್ಯಾಂಪೇನ್. ಹೌದು, ರಾಜೇಂದ್ರ ಕಟಾರಿಯಾ ಅವರ ವಿರುದ್ಧ ಹಲವಾರು ಸಂಚುಗಳು ನಡೀತಾ ಇದೆ. ಅವರಿಗೆ ಧಮಕಿ ಕೂಡ ಹಾಕಿದ್ದಾರೆ, ಪರೋಕ್ಷವಾಗಿ ಧಮಕಿಯನ್ನ ಹಾಕಿದ್ದಾರೆ. ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು, ಅವರ ಜೊತೆಯಲ್ಲಿರುವಂತಹ ಭ್ರಷ್ಟ ಅಧಿಕಾರಿಗಳೇ ಅವರಿಗೆ ಧಮಕಿ ಹಾಕ್ತಾ ಇದ್ದಾರೆ. ಸೋ ಕಾಲ್ಡ್ ರಾಜಕಾರಣಿಗಳೇ ಅವರಿಗೆ ಧಮಕಿ ಹಾಕ್ತಾ ಇದ್ದಾರೆ. ಅಷ್ಟು ಪ್ರಾಮಾಣಿಕವಾಗಿರುವಂತಹ ಅಧಿಕಾರಿಗಳು ನಮ್ಮ ಕರ್ನಾಟಕಕ್ಕೆ ಬೇಕು.